ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಮಳೆ ನಿಂತಿದೆ, ಆದ್ರೂ ಕೂಡ ಮಳೆ ನೀರು ಇನ್ನೂ ಕೂಡ ತಗ್ಗಿಲ್ಲ. ಬೆಂಗಳೂರಿನ ಜನ ಪರದಾಡ್ತಿದ್ದಾರೆ. ಇನ್ನು ಮಧ್ಯರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ಇವತ್ತು ಜನ ಪರದಾಡ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆ ಆಗ್ತಾ ಬಂತು. ಮಧ್ಯರಾತ್ರಿ ಸುರಿದಂತ ಮಳೆಗೆ ನೀರಿಷ್ಟೊತ್ತಿಗೆಲ್ಲ ಡ್ರೈನೇಜ್ ಮೂಲಕ ಹೋಗ್ಬೇಕಾಗಿತ್ತು, ರಾಜಕಾಲುವೆ ಮೂಲಕ ಹೋಗ್ಬೇಕಾಗಿತ್ತು. ಆದ್ರೆ ಹೋಗೋದಕ್ಕೆ ಜಾಗ ಎಲ್ಲಿದೆ? ಎಲ್ಲ ಒತ್ತುವರಿ, ರಾಜಕಾಲುವೆ ಒತ್ತುವರಿ, ಕೆರೆಗಳ ಒತ್ತುವರಿ. ಎಲ್ಲಿಂದ ಹೋಗ್ಬೇಕು ನೀರು? ಜನ ಬುದ್ಧಿ ಕಲಿಬೇಕು. ನೋಡಿ, ತಲೆ ಮೇಲೆ ಲಗೇಜ್ಗಳನ್ನ ಹೊತ್ಕೊಂಡು ಹೋಗ್ತಿದ್ದಾರೆ. ಇದು ಬೆಂಗಳೂರಿನ ಪರಿಸ್ಥಿತಿ. ಬೆಂಗಳೂರಿನ ಪರಿಸ್ಥಿತಿ ಇದು. ನೋಡಿ, ಇಲ್ಲಿ JCBಗಳಲ್ಲಿ ಅವರನ್ನ ಕರ್ಕೊಂಡು ಹೋಗೋದು, ಕರ್ಕೊಂಡ್ಬರೋದು. ಸ್ವಲ್ಪ ಯೋಚನೆ ಮಾಡಿ. ಸ್ವಲ್ಪ ಏನಾದ್ರು ಬ್ರೇಕ್ ಹೊಡೆದಾಗ ಬ್ಯಾಲೆನ್ಸ್ ತಪ್ಪಿ ಬಿದ್ರೆ ಏನ್ ಆಗುತ್ತೆ ನೋಡಿ. ಇಲ್ಲಿ ಸಾಯಿ ಲೇಔಟ್ನ ಈ ಕ್ಷಣದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ನೀವು ಅನ್ಬೋದು, ನಡ್ಕೊಂಡ್ ಬರ್ಬೋದಲ್ಲ ಅಂತೇಳಿ. ಹೆಂಗಸರು, ಮಹಿಳೆಯರು, ಮಕ್ಕಳು ಇರ್ತಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಮಳೆ ನಿಂತಿದೆ, ಆದ್ರೂ ಕೂಡ ಮಳೆ ನೀರು ಇನ್ನೂ ಕೂಡ ತಗ್ಗಿಲ್ಲ. ಬೆಂಗಳೂರಿನ ಜನ ಪರದಾಡ್ತಿದ್ದಾರೆ. ಇನ್ನು ಮಧ್ಯರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ಇವತ್ತು ಜನ ಪರದಾಡ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆ ಆಗ್ತಾ ಬಂತು. ಮಧ್ಯರಾತ್ರಿ ಸುರಿದಂತ ಮಳೆಗೆ ನೀರಿಷ್ಟೊತ್ತಿಗೆಲ್ಲ ಡ್ರೈನೇಜ್ ಮೂಲಕ ಹೋಗ್ಬೇಕಾಗಿತ್ತು, ರಾಜಕಾಲುವೆ ಮೂಲಕ ಹೋಗ್ಬೇಕಾಗಿತ್ತು. ಆದ್ರೆ ಹೋಗೋದಕ್ಕೆ ಜಾಗ ಎಲ್ಲಿದೆ? ಎಲ್ಲ ಒತ್ತುವರಿ, ರಾಜಕಾಲುವೆ ಒತ್ತುವರಿ, ಕೆರೆಗಳ ಒತ್ತುವರಿ. ಎಲ್ಲಿಂದ ಹೋಗ್ಬೇಕು ನೀರು? ಜನ ಬುದ್ಧಿ ಕಲಿಬೇಕು. ನೋಡಿ, ತಲೆ ಮೇಲೆ ಲಗೇಜ್ಗಳನ್ನ ಹೊತ್ಕೊಂಡು ಹೋಗ್ತಿದ್ದಾರೆ. ಇದು ಬೆಂಗಳೂರಿನ ಪರಿಸ್ಥಿತಿ. ಬೆಂಗಳೂರಿನ ಪರಿಸ್ಥಿತಿ ಇದು. ನೋಡಿ, ಇಲ್ಲಿ JCBಗಳಲ್ಲಿ ಅವರನ್ನ ಕರ್ಕೊಂಡು ಹೋಗೋದು, ಕರ್ಕೊಂಡ್ಬರೋದು. ಸ್ವಲ್ಪ ಯೋಚನೆ ಮಾಡಿ. ಸ್ವಲ್ಪ ಏನಾದ್ರು ಬ್ರೇಕ್ ಹೊಡೆದಾಗ ಬ್ಯಾಲೆನ್ಸ್ ತಪ್ಪಿ ಬಿದ್ರೆ ಏನ್ ಆಗುತ್ತೆ ನೋಡಿ. ಇಲ್ಲಿ ಸಾಯಿ ಲೇಔಟ್ನ ಈ ಕ್ಷಣದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ನೀವು ಅನ್ಬೋದು, ನಡ್ಕೊಂಡ್ ಬರ್ಬೋದಲ್ಲ ಅಂತೇಳಿ. ಹೆಂಗಸರು, ಮಹಿಳೆಯರು, ಮಕ್ಕಳು ಇರ್ತಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಮಳೆ ನಿಂತಿದೆ, ಆದ್ರೂ ಕೂಡ ಮಳೆ ನೀರು ಇನ್ನೂ ಕೂಡ ತಗ್ಗಿಲ್ಲ. ಬೆಂಗಳೂರಿನ ಜನ ಪರದಾಡ್ತಿದ್ದಾರೆ. ಇನ್ನು ಮಧ್ಯರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ಇವತ್ತು ಜನ ಪರದಾಡ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆ ಆಗ್ತಾ ಬಂತು. ಮಧ್ಯರಾತ್ರಿ ಸುರಿದಂತ ಮಳೆಗೆ
ನೀರ್ ಇಷ್ಟೊತ್ತಿಗೆಲ್ಲ ಡ್ರೈನೇಜ್ ಮೂಲಕ ಹೋಗ್ಬೇಕಾಗಿತ್ತು, ರಾಜಕಾಲುವೆ ಮೂಲಕ ಹೋಗ್ಬೇಕಾಗಿತ್ತು. ಆದ್ರೆ ಹೋಗೋದಕ್ಕೆ ಜಾಗ ಎಲ್ಲಿದೆ? ಎಲ್ಲ ಒತ್ತುವರಿ, ರಾಜಕಾಲುವೆ ಒತ್ತುವರಿ, ಕೆರೆಗಳ ಒತ್ತುವರಿ. ಎಲ್ಲಿಂದ ಹೋಗ್ಬೇಕು ನೀರು? ಜನ ಬುದ್ಧಿ ಕಲಿಬೇಕು. ನೋಡಿ, ತಲೆ ಮೇಲೆ ಲಗೇಜ್ಗಳನ್ನ ಹೊತ್ಕೊಂಡು ಹೋಗ್ತಿದ್ದಾರೆ. ಇದು ಬೆಂಗಳೂರಿನ ಪರಿಸ್ಥಿತಿ. ಬೆಂಗಳೂರಿನ ಪರಿಸ್ಥಿತಿ ಇದು. ನೋಡಿ, ಇಲ್ಲಿ JCBಗಳಲ್ಲಿ ಅವರನ್ನ ಕರ್ಕೊಂಡು ಹೋಗೋದು, ಕರ್ಕೊಂಡ್ಬರೋದು. ಸ್ವಲ್ಪ ಯೋಚನೆ ಮಾಡಿ. ಸ್ವಲ್ಪ ಏನಾದ್ರು ಬ್ರೇಕ್ ಹೊಡೆದಾಗ ಬ್ಯಾಲೆನ್ಸ್ ತಪ್ಪಿ ಬಿದ್ರೆ ಏನ್ ಆಗುತ್ತೆ ನೋಡಿ. ಇಲ್ಲಿ ಸಾಯಿ ಲೇಔಟ್ನ ಈ ಕ್ಷಣದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ನೀವು ಅನ್ಬೋದು, ನಡ್ಕೊಂಡ್ ಬರ್ಬೋದಲ್ಲ ಅಂತೇಳಿ. ಹೆಂಗಸರು, ಮಹಿಳೆಯರು, ಮಕ್ಕಳು ಇರ್ತಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ನಾಗೇಂದ್ರ ಬಾಬು. ಮಳೆ ನಿಂತಿದೆ, ಆದ್ರೂ ಕೂಡ ಮಳೆ ನೀರು ಇನ್ನು ಕೂಡ ತಗ್ಗಿಲ್ಲ. ಬೆಂಗಳೂರಿನ ಜನ ಪರದಾಡ್ತಿದ್ದಾರೆ. ಇನ್ನು ಮಧ್ಯರಾತ್ರಿ ಸುರಿದಂತ ಧಾರಾಕಾರ ಮಳೆಗೆ ಇವತ್ತು ಜನ ಪರದಾಡ್ತಾ ಇದ್ದಾರೆ. ಮಧ್ಯಾಹ್ನ 3 ಗಂಟೆ ಆಗ್ತಾ ಬಂತು. ಮಧ್ಯರಾತ್ರಿ ಸುರಿದಂತ ಮಳೆಗೆ ನೀರು ಇಷ್ಟೊತ್ತಿಗೆಲ್ಲ ಡ್ರೈನೇಜ್ ಮೂಲಕ ಹೋಗ್ಬೇಕಾಗಿತ್ತು, ರಾಜಕಾಲುವೆ ಮೂಲಕ ಹೋಗ್ಬೇಕಾಗಿತ್ತು. ಆದ್ರೆ ಹೋಗೋದಕ್ಕೆ ಜಾಗ ಎಲ್ಲಿದೆ? ಎಲ್ಲ ಒತ್ತುವರಿ, ರಾಜಕಾಲುವೆ ಒತ್ತುವರಿ, ಕೆರೆಗಳ ಒತ್ತುವರಿ. ಎಲ್ಲಿಂದ ಹೋಗ್ಬೇಕು ನೀರು? ಜನ ಬುದ್ಧಿ ಕಲಿಬೇಕು. ನೋಡಿ, ತಲೆ ಮೇಲೆ ಲಗೇಜ್ಗಳನ್ನ ಹೊತ್ಕೊಂಡು ಹೋಗ್ತಿದ್ದಾರೆ. ಇದು ಬೆಂಗಳೂರಿನ ಪರಿಸ್ಥಿತಿ. ಬೆಂಗಳೂರಿನ ಪರಿಸ್ಥಿತಿ ಇದು. ನೋಡಿ, ಇಲ್ಲಿ JCBಗಳಲ್ಲಿ ಅವರನ್ನ ಕರ್ಕೊಂಡು ಹೋಗೋದು, ಕರ್ಕೊಂಡ್ಬರೋದು. ಸ್ವಲ್ಪ ಯೋಚನೆ ಮಾಡಿ. ಸ್ವಲ್ಪ ಏನಾದ್ರು ಬ್ರೇಕ್ ಹೊಡೆದಾಗ ಬ್ಯಾಲೆನ್ಸ್ ತಪ್ಪಿ ಬಿದ್ರೆ ಏನ್ ಆಗುತ್ತೆ ನೋಡಿ. ಇಲ್ಲಿ ಸಾಯಿ ಲೇಔಟ್ನ ಈ ಕ್ಷಣದ ದೃಶ್ಯಾವಳಿಯನ್ನ ಗಮನಿಸ್ತಾ ಇದ್ದೀರಿ. ನೀವು ಅನ್ಬೋದು, ನಡ್ಕೊಂಡ್ ಬರ್ಬೋದಲ್ಲ ಅಂತೇಳಿ. ಹೆಂಗಸರು, ಮಹಿಳೆಯರು, ಮಕ್ಕಳು ಇರ್ತಾರೆ.